ಪೂಜೆಗೆ ಟ್ಯಾಲಿ ಮಾಡ್ತೀರಿ ನೀವೆಲ್ಲ, ನೀವು ಪಬ್ಲಿಕ್ ಅವ್ರು ಇದ್ದೀರಲ್ಲ, ಇಮ್ಮಿಡಿಯೇಟ್ ಸುಮ್ಮನೆ ಹಂಗೆ ಆರಾಮಾಗಿ ಹಾಸಿಗೆ ಮೇಲೆ ಕೂತ್ಕೊಂಡು ಹಂಗೆ ಆಡ್ಬೇಕು ನಿಮಗೆಲ್ಲ. ಅವೆಲ್ಲ ವರ್ಕ್ ಆಗಲ್ಲ. ಅದಕ್ಕೆ ತುಂಬ ಜನ ಯಾಕೆ ಪೂಜೆಗೆ ಇಷ್ಟಪಡ್ತಾರೆ ಅನ್ನೋದು ರೀಸನ್ನೇ ಅದು. ನನಗೆ ಅರ್ಥ ಆಗಲಿಲ್ಲ. ಏನು ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದು, ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು, ಲೋಕ ಕಲ್ಯಾಣಕ್ಕೆ ನೀನು ಪೂಜೆ ಮಾಡು, ಸ್ವಾರ್ಥ ಪೂಜೆ ಅಲ್ಲ. ಸ್ವಾರ್ಥ ಪೂಜೆಯಲ್ಲಿ ಕೆಲವು ನಿಯಮಗಳಿದೆ. ಸ್ವಾರ್ಥ ಪೂಜೆ, ಆ ಸ್ವಾರ್ಥ ಪೂಜೆಯಲ್ಲಿ ನಾವು ಮದುವೆಗೆಲ್ಲ ಮಾಡೋಕ್ಕಾಗಲ್ಲ. ಈ ಕದಳಿ ವಿವಾಹ, ಕುಂಭ ವಿವಾಹ ಅನ್ನೋ ಡೋಂಗಿ ವಿಚಾರ ಅಲ್ವೇ ಅಲ್ಲ. ಸಿಕ್ಕಾಪಟ್ಟೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂದರೂ ಬರ್ಕಾಗಲ್ಲ. ದೇವಸ್ಥಾನ ದೇವ್ರು ಏನಕ್ಕೆ ನಿಮಗೆ ಯಾವಾಗಲೂ ಕೂಡ ನನ್ನ ಹತ್ರ ಬಂದಿದ್ದ ತಕ್ಷಣ ನಿನಗೆ ಆಶೀರ್ವಾದ ಮಾಡ್ತೀನಿ ಅಂತಿರಬೇಕು? ದೆನ್ ವಾಟ್ ಇಸ್ ದಿ ಸಿಸ್ಟಮ್ ಆಫ್ ಕರ್ಮ? ದೆನ್ ಕೊಲೆ ಮಾಡಿದ ತಕ್ಷಣ ನಿಮ್ಮ ಹತ್ರ ಬಂದ್ಬಿಡ್ತೀನಿ ಸರ್ ನನ್ನ ಆಶೀರ್ವಾದ ಮಾಡಿಬಿಡಿ, ಕೊಲೆ ಎಲ್ಲ ಕ್ಲಿಯರ್ ಮಾಡಿಬಿಡ್ತಾನೆ. ಅದೇನು ಮಾಫಿನ ಅದಲ್ವೇ ಅಲ್ಲ. ಹಿಂದಿನ ಜನ್ಮದ ಕರ್ಮದ ಪ್ರಕಾರ ಈ ಜನ್ಮದಲ್ಲಿ ಬರ್ತಕ್ಕಂಥ ದಶಾಭುಕ್ತಿಗಳಲ್ಲಿ ಅದು ಯಾವುದೇ ವಿಚಾರ ಇರ್ಬೋದು, ಅದನ್ನು ನೋಡಬೇಕು ಅಂದರೆ ಮುಂದೆ ಅದೇನಾದ್ರು ನಿಮಗೆ ಪರಿವರ್ತನೆಯಾಗಿ ಆ ಟೈಮ್ ಬರುತ್ತಾ ಅಂತ ನೋಡೋದೇ ಜ್ಯೋತಿಷ್ಯ. ಟೈಮ್ ಬರದಲ್ಲೇ ನೋಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ಯಾರು ಬೇಕಾದ್ರೂ ನೋಡಿ, ಟೈಮ್ ಪ್ರಕಾರನೇ ಆಗಿರೋದು. ಟೈಮ್ ಇಲ್ಲದೆ ಬಂದಿಲ್ಲ ಅಂದರೆ ಅದು ಜ್ಯೋತಿಷ್ಯ ಅಲ್ವೇ ಅಲ್ಲ. ಸೊ ಪೂಜೆ ಪುನಸ್ಕಾರಗಳನ್ನು ಟೈಮ್ನ ಬದಲಾಯಿಸ್ತಕ್ಕಂಥ ಶಕ್ತಿ ಪೂಜೆ ಪುನಸ್ಕಾರಗಳು ಇದ್ದಿದ್ದರೆ ಇವತ್ತು ಅದೇ ಪೂಜೆ ಮಾಡಿ ನಾವು ಇಂಡಿಯಾನ, ಭಾರತವನ್ನು ಅತ್ಯಂತ ಬಲಿಷ್ಠ ರಾಷ್ಟ್ರ ಮಾಡಬೇಕಾಯ್ತು. ಇಷ್ಟು ದೇವರುಗಳು ಪೂಜೆ ಮಾಡ್ತೇವೆ, ಯಾಕೆ ಬಲಿಷ್ಠ ರಾಷ್ಟ್ರ ಆಗಿಲ್ಲ? ಇನ್ನು ಎಷ್ಟು ಸಾಲಗಳಿದೆ ನಮಗೆ. ಇಷ್ಟು ಲಕ್ಷ್ಮೀ ಪೂಜೆ ಮಾಡ್ತೀವಿ, ಭಾರತದಲ್ಲಿ ಇಷ್ಟು ಸಾಲ. ಇಷ್ಟು ಲಕ್ಷ್ಮೀ ಪೂಜೆ ಮಾಡ್ತೀವಿ, ಒಂದು ಗ್ಯಾಸ್ ಸಿಲಿಂಡರ್ ರೇಟ್ ಜಾಸ್ತಿ ಆಗಿಬಿಟ್ರೆ ಲಬ ಅಂತ ಬಿಡ್ಕೊತೀವಿ. ಇಷ್ಟು ಲಕ್ಷ್ಮೀ ಪೂಜೆ, ಆ ಪೂಜೆ ಈ ಪೂಜೆ ಎಲ್ಲ ಹಾಕ್ತೀವಿ. ಅಲ್ಲೊಂದು LPG ಇದು ಪೆಟ್ರೋಲ್ ಜಾಸ್ತಿ ಆಗಿಬಿಟ್ರೆ ಲಬ ಅಂತ ಮಾಡಿಬಿಡ್ತಾರೆ. ಇವತ್ತಿನ ದಿವಸ ನಾನು ಯಾವುದೋ ನೋಡ್ತಾ ಇದ್ದೆ, ಯಾವುದೋ ಪಾಕಿಸ್ತಾನದಲ್ಲಿ 400 ರೂಪಾಯಿ ಅಂತೆ ಪೆಟ್ರೋಲ್ ರೇಟು. 400 ರೂಪಾಯಿ, 400 ರೂಪಾಯಿ. ನಮ್ಗಿಂತ ರೇಟ್ ಅವ್ರದ್ದು ಕಮ್ಮಿ, ಫೈನಾನ್ಷಿಯಲಿ ಕಮ್ಮಿ. 400 ರೂಪಾಯಿ ಕೊಡ್ತಾ ಇದ್ದಾರೆ ಅಂದರೆ ನನಗೆ ಆಶ್ಚರ್ಯ ಆಗೋಯ್ತು. ಇಲ್ಲಿ ನಾವು 100 ರೂಪಾಯಿ ಕೂಡ ಕಳ್ತಾ ಇದ್ದೀರ, 4ರಷ್ಟು ಕೊಡ್ತಾ ಇದ್ದಾರೆ. ಸ್ವಲ್ಪ ಕೆಲವರು ಆ ದೇಶಕ್ಕೆ ಜೈಕಾರ ಬೇರೆ ಹಾಕ್ತಾರೆ 400 ರೂಪಾಯಿ ಮಾಡಿ. ಸೊ ಅದು ವಿಚಾರದಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿನೇ ಫೈನಲ್, ಅದು ಬಿಟ್ಟರೆ ಇಲ್ಲ. ಓಕೆ ಗುರುಜಿ, ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾ ಸುನೀತಾ ಅಂತ ಮೇಡಮ್, ಕಡೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ. ಆಸ್ತಿ ಬಗ್ಗೆ ಕೇಳಬೇಕಿತ್ತು ಸರ್. ಪ್ರಶ್ನೆ ಶಾಸ್ತ್ರದಲ್ಲಿ ಕೇಳಿ. 1ರಿಂದ 249 ಸಂಖ್ಯೆ ಹೇಳಿ. 1ರಿಂದ 100, 249, 150. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ತೆ ಗುರುಜಿ. ಹೇಳಿ. ನಮ್ದು ಆಸ್ತಿ ಸ್ವಲ್ಪ ಸೇಲ್ ಮಾಡೋಣ ಅಂತೀರಿ, ಅದು ಯಾವಾಗ ಏನು ಸೇಲ್ ಆಗುತ್ತೆ ಅಂತ ಏನಾದ್ರು ಕಾಣಿಸ್ತಾ ಇದೆಯಾ ಸ್ವಾಮಿ? 4 ಕಾಣಿಸ್ತಾ ಇದೆ. ಅದು ನಾವು ಸ್ಯಾಟಲೈಟ್ ಮುಖಾಂತರ ಹಾಕಿದ್ದೀವಿ, ಕಾಣಿಸುತ್ತೆ. 4ನೇ ಮನೆ ಮಾರಬೇಕು ಅಂತ ಅರ್ಧ ಇಚ್ಛೆ, ಮಾರಬಾರ್ದು ಅಂತ ಅರ್ಧ ಇಚ್ಛೆ. ಇಚ್ಛೆ ಇದ್ದಲ್ಲಿ 3 ಅಂತ ಬರುತ್ತೆ. 3ನೇ ಮನೆ ಇಚ್ಛೆ ಅಂತ ತೋರಿಸುತ್ತೆ. 3, 5, 10. ಯಾವಾಗ 4 ಅಂತ ಬರುತ್ತೆ, ಸ್ವಲ್ಪ ರೆಟ್ರೋಗ್ರೇಡ್ ಬೇರೆ ಬಂದಿದೆ. ಸ್ವಲ್ಪ ಮಾರಬೇಕು ಅನ್ನೋ ಕಂಪ್ಲೀಟ್ ಇಚ್ಛೆ ಇಲ್ಲ. ಯಾರ ಹೆಸರಲ್ಲಿದೆ ಆಸ್ತಿ? ಅದು ನಮ್ಮ ಮನೆಯವ್ರ ಹೆಸರಲ್ಲಿದೆ. ಎಷ್ಟು ದಿವಸದಿಂದ ಇಟ್ಟಿದ್ದೀರಾ ಮಾರಕ್ಕೆ? ಇಲ್ಲ ಅಂದ್ರೆ ಕೆಲಸದವ್ರು ಯಾರು ಸಿಗ್ತಿಲ್ಲ, ಸ್ವಲ್ಪ ಮಾಡಕ್ಕೂ ಕಷ್ಟ. ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ, ಹಾಗಾಗಿ. ಏನು ಮನೆ ಮಾರಕ್ಕ, ಅದು ಆಸ್ತಿ ಮಾರಕ್ಕ? ಅದು ಆಸ್ತಿ ಮಾರಕ್ಕೆ. ಅಂದರೆ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದೀರಾ ಇದು ಇಡಕ್ಕೆ? ಸ್ಟಾರ್ಟ್ ಮಾಡಿಲ್ಲ, ನೋಡೋಣ ಸೇಲ್ ಆಗುತ್ತಾ, ಹೇಗೆ ಒಳ್ಳೆ ಇದು ಸೇಲ್ ರೇಟ್ ಏನಾದ್ರು ಸಿಗುತ್ತಾ ಅಂತ. ಇದರಲ್ಲಿ ನಮ್ಮ ಪ್ರಕಾರ ಆಸ್ತಿ ವಿಚಾರದಲ್ಲಿ ಮಾರೋದು ಸ್ವಲ್ಪ ಕಷ್ಟ ಅಂತ ಬಂದಿದೆ. ಬಾಯಿಗೆ ಬಂದಂಗೆ ರೇಟ್ ಕೇಳಿದಾಗ ನಿಮಗೆ ಕೊಡೋಕ್ಕೆ ಇಷ್ಟಪಡಲ್ಲ, ಇಲ್ಲೇ ಇರಲಿ ಬಿಡು ಅನ್ನೋ ಒಂದು ಮನಸ್ಥಿತಿ ಬರ್ತಾ ಇದೆ. ನೀವು ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ 6 ತಿಂಗಳವರೆಗೂ ಕಷ್ಟ ಆಗಲ್ಲ. ಆಮೇಲೆ ನೀವು ಪ್ರಶ್ನಾಶಾಸ್ತ್ರ ಇನ್ನೊಂದು ಹಾಕಿ.